ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿರಿ, ಇವಾಗ ಎಲ್ಲರೂ ಫುಲ್ ಫ್ಯಾಮ್ಲಿ ಸೇರಿಕೊಂಡು ಮುಂಡ್ರಿಗೆ ಹೊಂಟೀವಿ. ಮುಂಡ್ರಿಗೆ ಎದಕ್ಕೆ ಹೊಂಟೀವಿ ಏನು ಅಂತ ಮುಂದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನೋಡಿರಿ, ನಮ್ಮವ್ವ ಬೇರೆ ಸೀರೆ ಉಟ್ಕೋ, ಚೆನ್ನಾಗಿರೋ ಸೀರೆ ಉಟ್ಕೋ ಅಂದ್ರೆ ಒಲ್ಲೆವಯ್ಯವ್ವ ನಾನು ಸೀರೆ ಒಳಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹಂಗೆ ಬಂದ್ಲು. ಅಲ್ಲಿ ನೋಡಿದವ್ರೆಲ್ಲರೂ ಶ್ರೀಮಂತರದಾರ ಇವರು ಅಂಥೇಳಿ ತಿಳ್ಕೊತಾರೆ. ಬೇಡ, ನಾ ಸೀರೆನ ಉಟ್ಕೊತೀನಿ ಅಂತಂದ್ಲು. ನಾವು ಶ್ರೀಮಂತರದೀವೋ ಬಡವ್ರದೀವೋ ಅದು ನಮ್ಮ ಇಷ್ಟ. ನಮ್ಮವ್ವ ಹಂಗೆ ತಿಳ್ಕೊಂಡು ಹಂಗೆ ಹಾಕ್ಕೊಂಬಂದವಳ್ರಿ. ನಾವು ಹೊಂಟಿರೋ ಕೆಲಸನ ಅಂಥದ್ದಿತ್ತು. ಹಂಗಾಗಿ ನಮ್ಮವ್ವ ಆ ಥರ ಮಾಡಿದ್ಲು. ಬಟ್ ನಾವು ತಿಳಿಸಿ ಹೇಳಿದ್ರೂ ಕೇಳಿಲ್ಲ. ನಾವು ಎಲ್ಲಿ ಹೋದ್ರೂ ಒಂದು ಸ್ವಲ್ಪ ಚೆನ್ನಾಗಿ ಹೋಗ್ಬೇಕು ಬೇವ ಅಂತಂದು ಹೇಳಿದೆ, ಆದ್ರೂ ಕೇಳಿಲ್ಲ. ಏ ಬೀಳ್ತಾನ ಮಾ, ಏಮಾ ಮಾ, ಈಕಿ ನೋಡಿಕಿ ಬರೀ ತಿನ್ನದ್ರಾಗಿರ್ತಾರೆ. ಈಕಿ ಮತ್ತೆ ಈತ ತಿನ್ನದ್ರಾಗ ಇರ್ತಾರೆ. ಇವಾಗ ನೋಡಿರಿ ಫ್ರೆಂಡ್ಸು, ನಾವು ಬಂದಿರುವಂಥ ಕೆಲಸ ಮುಗೀತು. ಮುಂಡ್ರಿಗೆ ಒಳಗೆ ಒಂದು ಕೆಲಸ ಇತ್ತು, ನಾಡ್ ಕಚೇರಿ. ಇವಾಗ ಮುಂಚೆ ತೋರಿಸಿದ್ದೀನ, ಅದು ನಾಡ್ ಕಚೇರಿ, ತಹಸೀಲ್ದಾರ್ ಆಫೀಸ್. ಅದು ನಾಡ್ ಕಚೇರಿ ಅಲ್ಲ, ತಹಸೀಲ್ದಾರ್ ಆಫೀಸು. ನಾವು ಒಂದೇನೋ ಕೆಲಸದ ಮ್ಯಾಗ ಬಂದಿದ್ವಿ. ಹಾಗಾಗಿ ಆ ಕೆಲಸ ಎಲ್ಲ ಮುಗೀತು. ಮುಗಿದ ಮೇಲೆ ಊಟದ ಟೈಮ್ ಆಗಿತ್ತು. ಇನ್ನು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ತಿನ್ನೋದೇನೋ ಅಂತ ಹೇಳ್ಬಿಟ್ಟು ಅಲ್ಲೇ ತಹಸೀಲ್ದಾರ್ ಆಫೀಸ್ ಎದುರುಗಡೆನ ಖಾನಾವಳಿ ಇತ್ತು. ಖಾನಾವಳಿ ಊಟ ಅಂದ್ರೆ ಭಾಳ ಇಷ್ಟ ನಮಗೆ. ಹಾಗಾಗಿ ಅವರು ಚಹಾ ಕುಡಿತೀವಿ ಅಂದರು. ಅದಕ್ಕೆ ಬೇಡ, ಊಟದ ಟೈಮ್ ಆಗೈತಿ, ಊಟ ಮಾಡಿಬಿಡ್ರಿ ಅಂತಂದು ಎಲ್ಲರೂ ಊಟ ಮಾಡಕತ್ತೀವಿ. ನೋಡಿರಿ, ಆ ಕಡೆ ನಮ್ಮ ಅವ್ನ ಕಡೆ ಕುಂತಾರಲ್ಲ ಅವ್ರು ಒಂದು ಫ್ಯಾಮ್ಲಿ, ಈ ಕಡೆ ನಾವೆಲ್ಲ ನಮ್ಮ ಫ್ಯಾಮ್ಲಿ ಊಟ ಮಾಡಕತ್ತೀವಿ. ಊಟ ಅಂಕರ ಮಸ್ತಾಗಿತ್ತು. ಜೋಳದ ರೊಟ್ಟಿ, ಕಾಳು ಪಲ್ಯ, ತರಕಾರಿ ಪಲ್ಯ, ಆಮೇಲೆ ಚಟ್ನಿ, ಮೊಸರು, ಇವು ಮೆಂತ್ಯ ಸೊಪ್ಪು, ಮೂಲಂಗಿ, ಸೌತೆಕಾಯಿ, ಈರುಳ್ಳಿ ಎಲ್ಲ ಕೊಟ್ಟಿದ್ದರು. ಅನ್ನ, ಸಾಂಬಾರು ಮತ್ತು ಒಂದು ಮಿರ್ಚಿ ಬಜ್ಜಿನೂ ಕೂಡ ಕೊಟ್ಟಿದ್ದರು. ಸೂಪರಾಗಿತ್ತು ಊಟ. ಒಂದೊಂದು ರೊಟ್ಟಿ ಎಕ್ಸ್ಟ್ರಾ ಇಸ್ಕೊಂಡು ತಿಂದ್ವಿ ಫ್ರೆಂಡ್ಸ್. ನೋಡ್ರಿ, ಊಟ ಮಾಡಿಕೊಂಡು ಈಗ ನಮ್ಮ ಊರಿಗೆ ಹೊಂಟೀವಿ. ಮೇವುಂಡಿ ಮ್ಯಾಗ ಹಾಸಿ ಹೊಂಟೀವಿ. ಆಲ್ರೆಡಿ ಮೇವುಂಡಿಗೆ ಬಂದೀವಿ. ಬರ್ದೂರು ಓತನ ಬರ್ದೂರು ಓತು ಮೇವುಂಡಿಗೆ ಮೇಲೆ ಹೊಂಟೀವಿ. ಈಗ ಮೇವುಂಡಿ ಆದಮೇಲೆ ನಮ್ಮೂರಲ್ಲ ಅದಿಲ್ಲ, ಡಂಬಳ ಆದ್ಮೇಲೆ ನಮ್ಮೂರು ಫ್ರೆಂಡ್ಸ್. ನೋಡ್ರಿ, ಕುಂತೀವಿ, ಊಟ ಮಾಡ್ಕೊಂಡು ಹೊಂಟ್ವಿ. ನಮ್ಮ ನವ್ಯ ಅಂತರೂ ಊಟ ಏನಂತ ನಗ್ತಾವ್ರಿ ನಮ್ಮ ನವ್ಯ. ಎದಕ್ಕೆ ನಗಕತ್ತೀವಿ ನಾವೇ? ಎದಕ್ಕೆ ನಗ್ತೀವಿ? ಖುಷಿ ಗಾಡ್ಯಾಗ ಅಡ್ಡಾಡೋದಂದ್ರೆ ಒಟ್ಟು ಊಟ ಬೇಡ, ನೀರು ಬೇಡ, ಏನು ಬೇಡ. ಊಟನ ಮಾಡಲ್ಲ ಜಾಸ್ತಿ ಹೊರಗೆ ಹೋದ್ರೆ. ಮನೆಗಾದ್ರೆ ಊಟ ಮಾಡ್ತಾಳೆ ನಮ್ಮ ಮನ್ಯಾಗ. ಇಲ್ಲಿ ಎಲ್ಲಾರ ಬಂದ್ವಿ ಅಂದ್ರೆ ಊಟನ ಕಡಿಮೆ ಆಕಿಗೆ. ಈಗ ಮನೆಗೆ ಹೋಗ್ತೀವಿ ಫ್ರೆಂಡ್ಸ್. ಕೆಲಸ ಎಲ್ಲ ಮುಗ್ದೈತಿ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊಂಟೀವಿ. ಎಲ್ಲಡ್ಕಿ ಹಾಕ್ಕೊಂಡಿವಿ. ನಮ್ಮವು ಎಲ್ಲಡ್ಕಿ ಕೊಟ್ಟು ಎಲ್ಲರೂ ಎಲ್ಲಡ್ಕಿ ಹಾಕ್ಕೊಂಡು ಮನೆಗೆ ಹೊಂಟೀವಿ. ನೋಡ್ರಿ,
ಹೊಸ ಡಂಬಳ ಹೊಸ ಮಪ್ಪ ಹೌದಾ ಹೊಸ ಹಣ್ಣಪ್ಪ ಇನ್ನೂ ಇಲ್ಲ ಈಗ ಬಂದ ಹೊಸ ಡಂಬಳ ಎಲ್ಲ ಕಡೆ ನೀರಿನ ಮಾಡ್ಯಾರ ನೋಡ ಎಲ್ಲೈತಿ ಇನ್ನ ಮುಂದೆ ಐತಿ ಅದ ಊರು ಹೊಸ ಡಂಬಳ ನಾನು ಮಾದೇ ಬಂದೆ ಹಿಂಗೆ ಬಂದಿದ್ದು ಹೊಸ ಹನುಮಪ್ಪ ಡಂಬಳ ಹನುಮಪ್ಪ ಬಸ್ಸಲ್ಲಿ ಮುಂದಿದ್ದು ನೋಡ್ರಿ ಉಸುರ್ಗಿದ ಗಾಡಿ ಸಾಲದ ಇಲ್ಲ ಮುಂದೆ ಎಷ್ಟು ಇಬ್ರು 4 ಮಂದಿ ಕುಂತಾರ ಮುಂದೆ ಹಿಂದೆ 5 ಮಂದಿ ಕುಂತೀವಿ ಇಷ್ಟ ಸಣ್ಣ ಗಾಡ್ಯಾಗ 8 ನೋಡ್ರಿ ಅಲ್ಲಿ ಇಷ್ಟು ಸಣ್ಣ ಗಾಡ್ಯಾಗ ಹಿಂಗಿದೆ ಹತ್ತಿಡ್ಕೋ ಅಲ್ಲಿ ನೋಡಿದ್ರೆ ಕಿತ್ವಿ ಮಾಡ್ತಾ ಇದ್ದ ಗಾಡ್ಯಾಗ ಹತ್ತಿದ್ಬಿಟ್ಟ ನೀತಿ ಯಕ್ಷಿ ಏನ್ ಆಳ್ತಾನಪ್ಪ ಯಪ್ಪ ಹೊರಗ ಒಟ್ಟು ಹೇಗೆ ಇಟ್ಕೊಂಡ ನೋಡ ಕಿವ್ಯಾಗ ಲವ್ ಅಲ್ಲಿ ಅದು ಕಪ್ಪು ಕಪ್ಪು ಅಲ್ಲಿ ಎಲ್ಲ ಗಿಲ್ಲಿ ಇವಾಗ ನೋಡ್ರಿ ನಮ್ಮೂರು ಹತ್ತತ್ರ ಅದೀವಿ ನಾವು ಮುಂಡ್ರಿಗೆ ಎದಕ್ಕೆ ಹೋಗಿದ್ವಿಪ್ಪ ಅಂತಂದರೆ ಫ್ರೆಂಡ್ಸ್ ಇವಾಗ ನಮ್ಮವ್ವ ಅದ ಅಲ್ಲಿ ನೋಡ್ರಿ ಆ ಮನೆ ಲೀಸಿಗೆ ಹಾಕಿದ್ವಿ ಮುಂಚೆ ಈಗ 2 ವರ್ಷದಿಂದ 2 ವರ್ಷದ ಹಿಂದೆ ನಾವು 2 ಲಕ್ಷ ಕೊಟ್ಟು ಬಾಂಡ್ ಪೇಪರ್ ಬರೆಸ್ಕೊಂಡು ಬಂದಿದ್ವಿ ಇನ್ನು 2.5 ಲಕ್ಷ ಕೊಟ್ಟು ಆ ಮನೇನ ನಾವು ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು ಹಾಗಾಗಿ ನಾವು ವೇಟ್ ಮಾಡಿದ್ವಿ ಬೇಗ ಅವರು ತಮ್ಮ ಹೆಸರಿಗೆ ಅದನ್ನು ಮಾಡ್ಕೊಂಡಿದ್ದಿಲ್ಲ ಮನೇನ ಕಾಗದ ಪತ್ರ ಎಲ್ಲ ರೆಡಿ ಮಾಡಿದ್ದಿಲ್ಲ ಹಾಗಾಗಿ 2 ವರ್ಷದಿಂದ ವೇಟ್ ಮಾಡಿದ್ವಿ ಮೊನ್ನೆ ರೀಸೆಂಟಾಗಿ ಅವರು ಫೋನ್ ಮಾಡಿ ಹೇಳಿದರು ಎಲ್ಲ ರೆಡಿ ಆಗೈತಿ ಬರ್ರಿ ನೀವು ಅಂದರು ಹಾಗಾಗಿ ನಮಗೆ ತಂದ ಸ್ಕೂಲ್ ಮುಗಿದ ಮೇಲೆ ಹೋದ್ರಾಯ್ತು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಹಾಗಾಗಿ ಇವಾಗ ನಾವು ಬಂದಿದ್ದೀವಿ ಅದೇ ಕೆಲಸದ ಮೇಲೆನ ಆ ಮನೆ ಇವಾಗ ನಮ್ಮವ್ವ ಇರೋ ಮನೆ ಈಗ ನಮ್ಮ ಹೆಸರಲ್ಲೇ ಆಯಿತು ಫ್ರೆಂಡ್ಸ್ ನಮಗೆ ಆದಂಥ ಒಂದು ಸ್ವಂತ ಮನೆ ಅಂತ ಇರಲಿಲ್ಲ ಇವಾಗ ನಮ್ಗೆ ದೇವರು ಕರುಣೆಯಿಂದ ಸ್ವಂತ ಮನೆ ಅನ್ನೋದು ಆಯಿತು ನೋಡ್ರಿ ರಿಜಿಸ್ಟ್ರೇಷನ್ಗೋಸ್ಕರನ ನಾವು ಮುಂಡ್ರಿಗಿಗೆ ಹೋಗಿದ್ವಿ ನಮ್ಮದು ಮುಂಡ್ರಿಗಿ ತಾಲೂಕು ಬರುತ್ತಲ್ಲ ಹಾಗಾಗಿ ಅಲ್ಲೇ ನಮ್ಮದೆಲ್ಲ ಗೌರ್ಮೆಂಟು ಸರ್ಟಿಫಿಕೇಟು ಎಲ್ಲ ರಿಜಿಸ್ಟ್ರೇಷನ್ ಮಾಡೋದು ಅಲ್ಲೇ ಆಗುತ್ತಾ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಫ್ರೆಂಡ್ಸ್ ಅದೇ ಕೆಲಸದ ಮೇಲೆ ಹೋಗಿದ್ವಿ ನೋಡ್ರಿ ಎಲ್ಲ ದೇವರ ಆಶೀರ್ವಾದ ನಾನು ನಮ್ಮ ತಂಗಿ ಇಬ್ಬರು ಅರ್ಧ ದುಡ್ಡು ಹಾಕಿ ಒಂದು ಮನೇನ ಈಗ ನಮ್ಮವ್ಗೆ ಮಾಡಿ ಕೊಟ್ಟಿದ್ದೀವಿ ಆಕಿಗೆ ಇರೋಕೆ ಮನೆ ಇದ್ದಿದ್ದಿಲ್ಲ ಊರೊಳಗೆ ಆಕಿ ಎಲ್ಲಿ ಮಠ ಇರ್ತಾಳೋ ಜೀವಂತವಾಗಿರೋವರೆಗೂ ಆಕೆ ಆ ಮನೆಯೊಳಗೆ ಇರ್ತಾಳೆ ನಾವಂತರೂ ಅಲ್ಲಿಗೆ ಹೋಗಿರೋದಿಲ್ಲ ನಮ್ಮವ್ವ ಇರೋ ಮಠ ಒಂದು ಮನೆ ಅಂತ ಇರಲಿ ಅಂತ ಹೇಳ್ಬಿಟ್ಟು ನಮ್ಮವ್ಗೆ ಆ ಮನೇನ ಖರೀದಿ ಮಾಡಿ ಕೊಟ್ಟಿದ್ದೀವಿ ಯಾರು ಇಲ್ಲ ಅಲ್ಲೇ ಖಾಲಿ ಉಳಿತದ ಇರ್ತಾರ ಹುಡುಗಿ ಐತಿ ನೋಡ್ಕೊ ಮತ್ತೆ ಅಲ್ಲಿ ಕುಂತೈತಿ ದಾನ ಮನೆ ಏನೈತಿ ನಾವು ಸಣ್ಣವಿದ್ದ ಹಿಂಗೆ ಇದ್ವಿ ಆಕಿ ಗಂಗಮ್ಮ ಕಣ್ ಕಾಣಿಸ್ತಿದ್ದಿಲ್ಲಲ್ಲ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ವಿ ಮನೆ ಈತ ನೋಡು ಬರಗನ ಹಾಕ್ಬಿಡ್ತಾನ ಹಂಗ ಏನು ನೀನ ನಮ್ಮ ಎತ್ತರ ಒಂದು ಯಕ್ಷಿ ಕಚ್ಚಿ ಪಲ್ಯ ಐತಿ ಇಪ್ಪಲಂಕಲ್ ಇಳಿಸ್ಬಿಡು ಅಂತಡಿ ಎತ್ತು ಏಯ್ ಏ ಮಾದೇ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಅನ್ನಕ್ಕೆ ಇಟ್ಟಿನಿ ಅಲ್ಲಿ ನುಗ್ಗೆಕಾಯಿ ಸಾಂಬಾರ್ಗೆ ಇಟ್ಟಿನಿ ಒಗ್ಗರ್ನಿಗೆಲ್ಲ ರೆಡಿ ಮಾಡಿ ಇಟ್ಟೀನಿ ತರಕಾರಿ ಅಲ್ಲೆಲ್ಲ ಐತಿ ಇಲ್ಲಿ ನೋಡ್ರಿ ಪುಂಡಿ ಸೊಪ್ಪು ಇಷ್ಟು ತಕೊಂಡ ಕೊಟ್ರ ಇವ್ರವ್ವ ಹೊಸ್ರಮ್ಮರವ್ವ ಹೊಸ್ರಮ್ಮ ಅಂತೇಳಿ ಆಕೆ ಹೆಸ್ರು ಅವರವ್ವ ತೊಗೊಂಡೋಗ ಶ್ರೀದೇವಿ ಬೇಕಂದ್ರೆ ಅಂದರು ಬೇಕಕ್ಕ ಅಂದೆ ಸ್ವಲ್ಪ ಕೊಡೋ ಅಂದೆ ಇಲ್ಲ ತೊಗೊಂಡೋಗು ಇಷ್ಟು ತೊಗೊಂಡೋಗು ಇದಕ್ಕೆ ಹಾಂ 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 ಅಂತಾರ ಹೌದು ಅವ್ರವ್ವ ಕೊಟ್ಲು ಅಷ್ಟು ತೊಗೊಂಡೋಗಂದ್ಲ ಅದಕ್ಕೆ ಮಾದೇವಿ ಸೋಸಾಕತ್ತಾಳ
ಅವರು ಮಾತಾಡ್ಕೊಂತ ಸೋಸಾಕ ಕುಂತಾರೆ ನೋಡಿ. ನಮ್ಮಿತ್ತಾಗ ಸೋಸಕ್ಕೆ ಬರ್ತಾನೆ ಇಲ್ಲ. ಸೋಸ್ತೀನವ ಎಲ್ಲಿ ಅಷ್ಟೇ ಸೋಸ್ಬೇಕು. ಹಂಗೆ ಈಕೆ ಹೆಸರೇನು ರಾಧವಲ್ಲ? ರಾಧವ ಸೊಪ್ಪು ಸೋಸ್ತೆ. ಎಷ್ಟನೇ ಕ್ಲಾಸವ ನೀನು? 9th? ಇವ್ವ ನೋಡುವ, ನಾನು ಇವ್ರ ವರ್ಗಿದಾಕಿ ಮಾಡಿದ್ದೆ. ಮುಂದಿನ ವರ್ಷ 10th ಹಂಗಾದ್ರೆ ಅಲ್ಲಿ ಹೋಗ್ತೀರಾ? ಹೊಸರೊನ್ಯಾಗ ಐತಲ್ಲ ಸ್ಕೂಲು. ನೀನು ಹೊಸ್ರಮ್ಮ 7th. ಪವಿ ನೀನು ಫ್ರೆಂಡಾ? ಪುಂಡಿ ಸೊಪ್ಪು ಮನಾರ್ ಕೊಟ್ಟಾರ. ಅಲ್ಲಿ ನೋಡಿದ್ರೆ ರೊಕ್ಕ ಕೊಟ್ಟು ತೊಗೋಬೇಕು. ಎಷ್ಟು ಒಂದು ಸಿವಡಿಗೆ ಅದೇ? ಒಂದು ಸಿವಡಿಗೆ ಎಷ್ಟು? 25 ತೊಗೊತಾರೆ. ಇಲ್ಲಿ ನೋಡ್ರಿ ಫ್ರೀಯಾಗಿ ತಗೊಂಡ ಬಂದೈತೆ ಸೊಪ್ಪು. ಅಕ್ಕಿ ನೋಡಲ್ಲಿ. ಪಾಠ ಹೇಳೋ ಮುಂದೆ ಓಕೆ ಓಕೆ ಅಂತ ಹೇಳ್ತಿದ್ರು. ಅದನ್ನೆಲ್ಲ ಹೇಳಿ ಅಲ್ಲಿ ಸಂಗೀತ ಟೀಚರ್ ಇದ್ದಾರೆ. ನೀವು ಕಟಗಿ ಸರ್ ಈಕೇನ ಹೇಳಕತ್ತಿದ್ಲು ದಾನಮ್ಮ. ಏನವ? ಹೌದಾ? ಬ್ಯಾಗ್ ಇಲ್ಲನಾ? ಸ್ಕೂಲ್ನಾಗ ಕೊಡ್ತಾರಲ್ಲ. ಕೊಡಲ್ಲನ? ಬರೀ ಬುಕ್ಸ್. ಹೌದಾ? ನಮ್ಮಿತ್ತ ನೋಡಲಿ ಹೆಂಗೆ ಎತ್ಕೊಂಡಾಳ ಅವ್ರನ್ನ. ಈಗ ಕಣ್ ಚಂದ ಮಾತಾಡ್ತಾಳ ದಾನಮ್ಮ. ಹೌದಾ? ಅದಾನ? ಏನೇನು ಕಲ್ತೀರಿ ಶಾಲ್ಯಾಗ? ಶಾಲ್ಯಾಗ ಏನೇನು ಕಲ್ತೀರಿ ಇಬ್ರು ಹೇಳ್ರಿವ? 2 ಮಗ್ಗಿ 1 ಮಗ್ಗಿ. ಆಮೇಲೆ ನೀನವ ಶ್ರಾವಣಿ, ನಿನಗೇನೇನು ಬರುತ್ತೆ? ಹೌದಾ? ಬರ್ಯಾಕೆ ಬರುತ್ತಾ? ಹಾಡು ಕಲಿಸ್ತಾರ ಸ್ಕೂಲ್ನಾಗ? ಯಾವ ಹಾಡು? ಯಾವ್ದು ಐತೆ ಅಲ್ಲಿ? ಕೊಡುವಾಗ ಮದಿ ಅಲ್ಲಿ ಇಟ್ಟಿದ್ನಲ್ಲಿ ತೆಗೆದಿಟ್ಟೇನ? ಹಾಂ ಹೇಳ್ರವ ಏನೇನು ಹಾಡು ಹೇಳ್ರಿ. ಶ್ರಾವಣಿ ಹಾಡು ಹೇಳ್ರಿ, ಒಂದು ಬಿಡ್ರಿ. ಇಬ್ರು ಒಟ್ಟಿಗೆ ಹೇಳ್ರಿ, ಇಬ್ರು ಒಟ್ಟಿಗೆ ಹೇಳ್ರಿ. ಲಘು ಲಘು, ನಾನು ಹೊರಗೆ ಹೋಗ್ಬೇಕು. ಶ್ರಾವಣಿ ನೀ ಹೇಳೆ. ವಿಪುಲ ವಿಪುಲ ಅವ್ರು ಹಾಡೋದಲ್ಲಿ ನೀ ಹಂಗೆ ಮಾಡಿದ್ರು. ಹೇಳ್ರವ.
ಗುಡ್ ಗರ್ಲ್. ನೀವು ಮಂದಿ ಬಿಡ್ತೀರಿ ನೀವು